ನನ್ನ ಹೆಸರು ಅಲ್ಕಾ ವಿಜಯಕುಮಾರ್ ಕುರಣೆ. ಪ್ರಸ್ತುತ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾನಾಪುರ, ಬೆಳಗಾವಿ ಜಿಲ್ಲೆ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BCom 3ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪಠ್ಯಕ್ರಮದಲ್ಲಿ ಬರತಕ್ಕಂತಹ 5ನೇ ಪದ್ಯ ಮಹಾತ್ಮ ಅನ್ನತಕ್ಕಂತಹ ಪದ್ಯದ ಬಗೆಗೆ ಅರ್ಥೈಸಿಕೊಳ್ಳೋಣ. ಈ ಪ್ರಸ್ತುತ ಪದ್ಯದ ಅರ್ಥ ವಿವರಣೆ, ಭಾವಾರ್ಥ ಅರಿತುಕೊಳ್ಳುವುದಕ್ಕಿಂತ ಮುಂಚೆ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಪ್ರಸ್ತುತ ಕವಿತೆ ಮಹಾತ್ಮ. ಈ ಕವಿತೆಯನ್ನು ಬರೆದಿರತಕ್ಕಂಥವರು ಗಂಗಾಧರ್ ಚಿತ್ತಾಲ್. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಸಾಹಿತಿಯೇ ಮಹಾತ್ಮ ಪದ್ಯದ ಕವಿ ಗಂಗಾಧರ್ ಚಿತ್ತಾಲ್. ಇವರ ಒಂದು ಪರಿಚಯವನ್ನು ನಾವು ನೋಡೋದಾದರೆ, ಗಂಗಾಧರ್ ಚಿತ್ತಾಲರು 1924ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹನೇಹಳ್ಳಿಯಲ್ಲಿ ಹುಟ್ಟಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ತಮ್ಮ ಅನುಭವನಿಷ್ಠ ಕವನಗಳಿಂದ ಹೆಸರು ಮಾಡಿದವರು. ಅವರ ಕೃತಿಗಳನ್ನು ನಾವು ನೋಡೋದಾದರೆ, ಕಾಲದ ಕರೆ, ಹರಿವ ನೀರಿದು, ಸಂಪರ್ಕ, ಸಮಗ್ರ ಕಾವ್ಯ ಅನ್ನತಕ್ಕಂತಹ ಅನೇಕ ಕವನ ಸಂಕಲನಗಳನ್ನು ಗಂಗಾಧರ್ ಚಿತ್ತಾಲರು ಬರೆದಿದ್ದಾರೆ. ಪ್ರಸ್ತುತ ಕವನವನ್ನು ಮನುಕುಲದ ಹಾಡು ಎಂಬ ಕವನ ಸಂಕಲನದಿಂದ ಆರಿಸಿಕೊಂಡಿದೆ. ವಿದ್ಯಾರ್ಥಿಗಳೇ, ಗಂಗಾಧರ್ ಚಿತ್ತಾಲರು ನವೋದಯ ಕಾಲದ ಪ್ರಮುಖ ಕವಿ. ಇವರಿಗೆ 1982ರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಈ ರೀತಿಯಾಗಿ ಇವರ ಪರಿಚಯವನ್ನು ಮಾಡಿಕೊಳ್ಬೋದು. ಮುಂದುವರೆದು ಪ್ರಸ್ತುತ ಪದ್ಯದ ನುಡಿಗಳನ್ನು, ಸಾಲುಗಳನ್ನು ಅರ್ಥೈಸಿಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಪದ್ಯದ ಹಿನ್ನೆಲೆಯಾಗಿ ಪದ್ಯದ ಆಶಯವನ್ನು ನೋಡೋಣ. ದೇಶದ ಸ್ವಾತಂತ್ರ್ಯ ಹಾಗೂ ಕೋಮು ಸಾಮರಸ್ಯಕ್ಕಾಗಿ ತಮ್ಮ ಬದುಕನ್ನೇ ಮುಡಿಪಿಟ್ಟ ಗಾಂಧಿಯವರು ಹಂತಕನ ಗುಂಡೇಟಿಗೆ ಬಲಿಯಾಗಿ ಹುತಾತ್ಮರಾದರು. ಮಹಾತ್ಮರ ಮರಣದ ಮನ ಕಲಕುವ ಘಟನೆಯನ್ನು ಚಿತ್ತಾಲರು ಈ ಕವನದಲ್ಲಿ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಮೇಲ್ನೋಟಕ್ಕೆ ಈ ಕವನ ಗಾಂಧಿಯವರ ಹತ್ಯೆಯನ್ನು ವರ್ಣಿಸುವಂತೆ ಕಂಡರೂ ಮಾನವನ ಕ್ರೌರ್ಯಕ್ಕೆ ಕನ್ನಡಿ ಹಿಡಿಯುತ್ತಾ ಸಾರ್ವಕಾಲಿಕ ಮಹತ್ವವನ್ನು ಪಡೆಯುತ್ತದೆ. ಸತ್ಯ, ಅಹಿಂಸೆಯ ಮಾರ್ಗ ಅನುಸರಿಸಿ ಬ್ರಿಟಿಷರನ್ನು ಮಣಿಸುವೆ ಎಂದು ಗಾಂಧೀಜಿ ನುಡಿತಾ ಇದ್ರು. ಇತ್ತ ಹಾಲಾಹಲ, ಅತ್ತ ಕೋಲಾಹಲ. ಒಂದೆಡೆ ಬ್ರಿಟಿಷರ ದಬ್ಬಾಳಿಕೆ, ಇನ್ನೊಂದೆಡೆ ಮತೀಯ ಗಲಭೆಗಳು, ದೇಶ ವಿಭಜನೆಯ ಅನಾಹುತ. ಬರುವ ಭಾಗ್ಯದ ಯುಗದ ತೊದಲೆನಿಸಿತು. ಸ್ವರಾಜ್ಯವು ನಾಡಿಗೆ ಶಾಂತಿ ಸಮೃದ್ಧಿ ತರುವುದೆಂದು ಗಾಂಧೀಜಿ ಭಾವಿಸಿದ್ರು. ಅಂದರೆ ಸ್ವಾತಂತ್ರ್ಯವು ಅದರ
ಮುನ್ಸೂಚನೆ ಅನ್ನತಕ್ಕಂತಹ ಧ್ವನಿ ಇಲ್ಲಿದೆ. ವಿದ್ಯಾರ್ಥಿಗಳೇ, ಈ ಒಂದು ಪದ್ಯದ ವಿಶ್ಲೇಷಣೆಯನ್ನು ಮುಂದಿನ ಅಧಿವೇಶನದಲ್ಲಿ ಅಂದರೆ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.